Hi everyone. Today we are going to doing experiment is the flower. I have take the flower in hibiscus flower is a China rose. The hibiscus flower is scientific name is Hibiscus rosa sinensis is the scientific name. It is a very familiar the flower. Now first this is a stalk of the flower. It helps to the flower to react the position of the pollinations of the insects. These spots is slightly smooth and thick part. Next part is ಈ ಪಾರ್ಟ್ನ ನಾವು ಬ್ರ್ಯಾಕ್ಟ್ ಪಾರ್ಟ್ ಅಂತ ಹೇಳ್ತಾ ಹೋಗ್ತೀವಿ. ದಿಸ್ ಪಾರ್ಟ್ is called as ಬ್ರ್ಯಾಕ್ಟ್ part. Okay. Yes, this is bracts part 1, 2, 3, 4, 5. How much? It is 5, 6 petals, 5 petals and 5 bracts. Okay. ಒಂದೊಂದೇ ಪಾರ್ಟ್ನ ನಾವಿಲ್ಲಿ ರಿಮೂವ್ ಮಾಡ್ತಾ ಹೋಗೋಣ. ಎಸ್, is bract or calyx. Next part is sepals, means calyx or sepals. This part is a green part. Okay, is green part, small leafy like structures. The function of calyx is it protects the flower of the bud step. ಈ ಪಾರ್ಟ್ ಬಡ್ನ ಪ್ರೊಟೆಕ್ಟ್ ಮಾಡ್ತಾ ಹೋಗುತ್ತೆ. ಇಸ್ ಕಾಲ್ಡ್ ಎಸ್ ಕೇಲಿಕ್ಸ್ ಪಾರ್ಟ್. ಎಸ್. ಓಕೆ, ನೆಕ್ಸ್ಟ್ ಪಾರ್ಟ್. ನೆಕ್ಸ್ಟ್ ಇಸ್ petals. The 5 petals together, all the 5 petals of the hibiscus flower is called as corolla. Yes, 1 2 3 1 2 3 4 and 5. Okay, it's called as corolla. Petals ಅಂತ ಹೇಳ್ತಾ ಹೋಗ್ತೀವಿ, corolla ಅಂತ ಹೇಳ್ತಾ ಹೋಗ್ತೀವಿ. ಈ ರೀತಿ ರಿಮೂವ್ ಮಾಡ್ತಾ ಹೋಗಿ. Yes, this colorful attractive part of the flower is called as petals. Together the 5 petals are called as corolla. Look at this. First part is stigma part. Next is anther and filament. Okay, stigma and ovary is called as pistil, and anther and filament is called as stamen. ಎಸ್, ಇದನ್ನು ನಾವು ಸ್ಟಿಗ್ಮಾ ಪಾರ್ಟ್ ಅಂತ ಹೇಳ್ತಾ ಹೋಗ್ತೀವಿ. ಇಲ್ಲಿ ಕಾಣಿಸ್ತಿದೆಯಲ್ಲ, ಫಸ್ಟ್ ಪಾರ್ಟ್ ಈಸ್ ಎ ಸ್ಟಿಗ್ಮಾ ಪಾರ್ಟ್. ಇಟ್ ಈಸ್ ಎ ಸ್ಟಿಕ್ಕಿ ಪ್ಲ್ಯಾಟ್ಫಾರ್ಮ್ ಅಟ್ ಎ ಟಾಪ್ ಆಫ್ ದಿ ಸ್ಟೈಲ್ ವಿಚ್ ಪೋಲೈನ್ಸ್ ಆರ್ ಕಲೆಕ್ಟೆಡ್ ಆರ್ ವಿಚ್ ಕಲೆಕ್ಟ್ ದ ಪೋಲೈನ್ ಗ್ರೈನ್ಸ್. ಇಲ್ಲಿ ಕಾಣಿಸ್ತಿದೆಯಲ್ಲ, ಇದನ್ನು ನಾವು ಈ ಪಾರ್ಟ್ನ ನಾವು ಸ್ಟಿಗ್ಮಾ ಪಾರ್ಟ್ ಅಂತ ಹೇಳ್ತಾ ಹೋಗ್ತೀವಿ. Okay, this is called as stigma part. Next part is anther. ಇದನ್ನು ನಾವು ಆಂಥರ್ ಅಂತ ಹೇಳ್ತಾ ಹೋಗ್ತೀವಿ. It's called as anther. Is part of stamens have pollens is produced. It's called anther. Next is filament. This called as is called as filament. Okay, the anthers and filament is called stamens. Stamens are male reproductive part of the flower is called stamens, and male reproductive part of the flower is called as stamens or androecium. ಇದನ್ನು ನಾವು androecium
ಕಾಲ್ಡ್ ಎಸ್ ಆ್ಯಂಡ್ರೀಷಿಯಮ್. ಇದು ಮೇಲ್ ರೀಪ್ರೊಡಕ್ಟಿವ್ ಪಾರ್ಟ್ನ ಪ್ರೊಡ್ಯೂಸ್ ಮಾಡ್ತಾ ಹೋಗುತ್ತೆ. ಇಟ್ ಈಸ್ ಎ ಫಿಲಮೆಂಟ್. ಆ್ಯಂಥರ್ ಆ್ಯಂಡ್ ಫಿಲಮೆಂಟ್ ಇಸ್ ಕಾಲ್ಡ್ ಎಸ್ ಆ್ಯಂಥರ್ is called as filament. ಓಕೆ, ಕನೆಕ್ಟ್ಸ್. ಓಕೆ, ಇಲ್ಲಿ ಆ್ಯಂಥರ್ ಅನ್ನೋದು ಫಿಲಮೆಂಟ್ ಅನ್ನೋದು ಆ್ಯಂಥರ್ಗೆ ಏನಾಗಿದೆ, ಕನೆಕ್ಟ್ ಆಗ್ತಾ ಹೋಗಿದೆ. ಹೌದಾ, ಇಲ್ಲಿ ಕಾಣಿಸ್ತಿದೆ. ಇಟ್ ಈಸ್ ಎ ಟಿನ್ನಿ ಓವಲ್ಸ್, ಟಿನ್ನಿ ಪಾರ್ಟಿಕಲ್ಸ್ ಕಾಣಿಸ್ತಿದೆಯಲ್ಲ, ಇಟ್ಸ್ ಕಾಲ್ಡ್ ಎಸ್ ಆ್ಯಂಥರ್. ಫಿಲಮೆಂಟ್ ಅನ್ನೋದು ಆ್ಯಂಥರ್ಗೆ ಕನೆಕ್ಟ್ಸ್ ಆಗಿದೆ. ಈಸ್ ಕಾಲ್ಡ್ ಎಸ್ ಸ್ಟ್ಯಾಮಿನ್ಸ್ ಅಂತ ಹೇಳ್ತಾ ಹೋಗ್ತೀವಿ. ಇಟ್ ಈಸ್ ಎ ಆ್ಯಂಡ್ರೀಷಿಯಮ್. ನೆಕ್ಸ್ಟ್ ಪಾರ್ಟ್ ಎಸ್, ದಿಸ್ ಈಸ್ ಸ್ಟಿಗ್ಮಾ ಆ್ಯಂಡ್ ಓವರಿ. ಈಸ್ ಒಳಗಡೆ ಇರೋದು ಇನ್ನರ್ ಪಾರ್ಟಲ್ಲಿದೆ. ಇಟ್ ಈಸ್ ಓವರಿ ಆ್ಯಂಡ್ ಸ್ಟಿಗ್ಮಾ ಆ್ಯಂಡ್ ಓವರಿ ಈಸ್ ಕಾಲ್ಡ್ ಎಸ್ ಪಿಸ್ಟಿಲ್. ಇದನ್ನ ನಾವು ಸ್ಟೈಲ್ ಅಂತ ಹೇಳ್ತಾ ಹೋಗ್ತೀವಿ. ಇದರೊಳಗಡೆ ಇರೋಂಥ ಒಂದು ಇನ್ನರ್ ಪಾರ್ಟ್ನ ನಾವು ಸ್ಟೈಲ್ ಅಂತ ಹೇಳ್ತಾ ಹೋಗ್ತೀವಿ. ಈ ಪಾರ್ಟಲ್ಲಿ ಇಟ್ ಈಸ್ ಎ ಓವರಿ ಪಾರ್ಟ್. ಈಸ್ ಇನ್ಸೈಡ್ ದಿ ಪಾರ್ಟ್ ಈಸ್ ಕಾಲ್ಡ್ ಓವೆಲ್ ಸೀಡ್ಸ್ ಇರುತ್ತೆ. ನೋಡ್ಸೋಗೋಣ. ಎಸ್, ಸ್ಟಾಕ್. ಇದನ್ನು ನಾವು ಸ್ಟಾಕ್ ಪಾರ್ಟ್ ಅಂತ ಹೇಳ್ತಾ ಹೋಗ್ತೀವಿ. ಇಟ್ ಈಸ್ ಎ ಲಾಂಗ್ ಸ್ಟ್ಯಾಂಡರ್ಡ್ ಆಫ್ ಎ ಸ್ಟಾಕ್. ಏನು ಕನೆಕ್ಟ್ಸ್ ಆಗಿರುತ್ತೆ, ಈಸ್ ಎ ಸ್ಟಿಗ್ಮಾ ಆ್ಯಂಡ್ ಓವರಿ ಪಾರ್ಟ್ ಕನೆಕ್ಟ್ಸ್ ಆಗಿರುತ್ತೆ. ಅದನ್ನು ನಾವಿಲ್ಲಿ ಸ್ಟೈಲ್ ಅಂತ ಹೇಳ್ತಾ ಹೋಗ್ತೀವಿ. ಈಸ್ ನೆಕ್ಸ್ಟ್ ಪಾರ್ಟ್ ಓವರಿ ಪಾರ್ಟ್. ಎಸ್, ವೆರಿ ಥಿಕ್ಕಾಗಿರುತ್ತೆ. ಓಕೆ, ಇಟ್ಸ್ ಕಾಲ್ಡ್ ಎಸ್ ಸ್ಟೈಲ್. This pistil part is called as style part. Okay, it is stigma and ovary. Stigma and ovary part. ಈ ಒಂದು ರೆಡ್ ಪಾರ್ಟ್ನ ಇಲ್ಲಿ ಕಾಣಿಸ್ತಿದೆಯಲ್ಲ, ಇಟ್ ಈಸ್ ಎ ಇನ್ ಪಾರ್ಟ್. ಇಟ್ ಈಸ್ ಎ ಸ್ಟೈಲ್ ಆ್ಯಂಡ್ ಈಸ್ ಇನ್ನರ್ ಪಾರ್ಟ್ ಈಸ್ ಕಾಲ್ಡ್ ಆಸ್ ಎ ಪಿಸ್ಟಿಲ್ ಪಾರ್ಟ್. ನೆಕ್ಸ್ಟ್ ಈಸ್ ಓವರಿ ಪಾರ್ಟ್. ನೋಡ್ತಾ ಹೋಗೋಣ. ಇಟ್ ಈಸ್ ಎನ್ ಓವರಿ ಪಾರ್ಟ್. ಈ ಓವರಿ ಪಾರ್ಟ್ನ ಎಸ್, ಇಲ್ಲಿರೋಂಥ ಲೇಯರ್ಸ್ ಇದೆ, ಇದನ್ನೆಲ್ಲ ರಿಮೂವ್ ಮಾಡ್ತಾ ಹೋದಂಗೆಲ್ಲ ಇದನ್ನು ನಾವು ಓವರಿ ಪಾರ್ಟ್ ಈ ರೀತಿ ಎಸ್, ಎಸ್ ಕಾಣಿಸ್ತಿದೆಯಲ್ಲ, ಇದನ್ನು ನಾವು ಓವರಿ ಅಂತ ಹೇಳ್ತಾ ಹೋಗ್ತೀವಿ. ಈಸ್ ಓವರಿ ಈಸ್ ಎ ಎನ್ಲಾರ್ಜ್ಡ್ ಬೇಸಲ್ ಪೋರ್ಷನ್ ಆಫ್ ದ ಪಿಸ್ಟಿಲ್ ವೇರ್ ಓವೆಲ್ಸ್ ಆರ್ ಪ್ರೊಡ್ಯೂಸ್. ಇದ್ರ ಒಂದು ಇನ್ಸೈಡ್ ಇದ್ರೊಳಗಡೆ ಓವೆಲ್ಸ್ ಇರುತ್ತೆ, ಓವೆಲ್ ಸೀಡ್ಸ್ ಇರುತ್ತೆ. ಓಕೆ, ಸ್ಟೈಲ್, ಸ್ಟಿಗ್ಮಾ ಆ್ಯಂಡ್ ಓವರಿ ಈಸ್ ಎ ಫೀಮೇಲ್ ರಿಪ್ರೊಡಕ್ಟಿವ್ ಪಾರ್ಟ್ ಆಫ್ ದಿ ಫ್ಲವರ್ ಆ್ಯಂಡ್ ಓವರಿ ಈಸ್ ಎ ಫೀಮೇಲ್ ಸೆಕ್ಸ್ ಸೆಲ್ಸ್ ಆಫ್ ದಿ ಓವೆಲ್ಸ್. ಇಲ್ಲಿ ಓವೆಲ್ಸ್ ಇರುತ್ತೆ. ಇದನ್ನು ನಾವಿಲ್ಲಿ ಕಾಣಿಸ್ತಾ ಇದೆಯಲ್ಲ, ಈ ಒಂದು ಪಾರ್ಟ್ನ ನಾವಿಲ್ಲಿ ಲಾಂಗಿಟ್ಯೂಡನಲ್ಲಾದರೂ ಕಟ್ ಮಾಡ್ಬೋದು ಅಥವಾ ಟ್ರಾನ್ಸ್ವರ್ಸಲ್ಲಾದ್ರೂ ಕಟ್ ಮಾಡ್ತಾ ಹೋಗ್ಬೋದು. ಓಕೆ, ಇದನ್ನು ಈ ರೀತಿ ನೀವು ಲಾಂಗಿಟ್ಯೂಡನಲ್ಲಾದರೂ ಕಟ್ ಮಾಡಿ ಅಥವಾ ಟ್ರಾನ್ಸ್ವರ್ಸಲ್ಲಾದ್ರೂ ಕಟ್ ಮಾಡ್ತಾ ಹೋಗಿ. ಎಸ್, ನಾನಿಲ್ಲಿ ಈ ಥರ ಸ್ಟ್ರೈಟಾಗೆ ಕಟ್ ಮಾಡಿದ್ದೀನಿ. ಇಲ್ಲಿ ಅಬ್ಸರ್ವ್ ಮಾಡ್ತಾ ಹೋಗಿ. ಇದ್ರ ಒಳಗಡೆ ಇನ್ಸೈಡಲ್ಲಿ ನಿಮಗೆ ಓವೆಲ್ ಸೀಡ್ಸ್ ಕಾಣಿಸ್ತಾ ಹೋಗುತ್ತೆ. ಓಕೆ, ಇದರಲ್ಲಿ ಓವೆಲ್ ಸೀಡ್ಸ್ ಕಾಣಿಸ್ತಾ ಹೋಗುತ್ತೆ. ಈ ಒಂದು ಓವೆಲ್ ಸೀಡ್ಸು ಓಕೆ ಈ ರೀತಿ ಇರುವಂಥ ಸಣ್ಣ ಟಿನ್ನಿ ಓವೆಲ್ಸ್ಗಳು ಕಾಣಿಸ್ತಾ ಹೋಗುತ್ತೆ.
is a ovary produced. Ovary is produced the ovals. ಈ ರೀತಿ ಇರುವಂಥ ಟಿನ್ನಿ ಇರುವಂತಹ ಓವೆಲ್ಸ್ ಕಾಣಿಸ್ತಾ ಹೋಗುತ್ತೆ. is a female sex cells of the ovals. ಓಕೆ, ಈ ಒಂದು ಓವೆಲ್ಸ್ನ ನಾವಿಲ್ಲಿ ಮೈಕ್ರೋಸ್ಕೋಪಲ್ಲಿ ಇಟ್ಟು ನೋಡ್ತಾ ಹೋದಾಗ ಈ ಒಂದು ತುಂಬ ಸ್ಮಾಲ್ ಆಗಿದೆ ನೋಡಿ. ಈ ರೀತಿ ಇರುವಂಥ ಒಂದು ಓವೆಲ್ಸ್ನ ನಾವಿಲ್ಲಿ ಒಂದು ಲೆನ್ಸ್ ಯೂಸ್ ಮಾಡಿಕೊಂಡು ಓಕೆ ನಾವು ಮೈಕ್ರೋಸ್ಕೋಪಲ್ಲಿ ಇಟ್ಟು ನೋಡಿದಾಗ ಈ ಒಂದು ಓವೆಲ್ಸಿನ ಪಾರ್ಟ್ಸ್ನ ಅದರಲ್ಲಿ ನೋಡ್ತಾ ಹೋಗ್ಬೋದು. ಓಕೆ, ಎಸ್, ಫ್ಲವರ್ಸ್ ಬಗ್ಗೆ ನಾವೆಲ್ಲ ಹೈಬಿಸ್ಕಸ್ ಫ್ಲವರ್ ಬಗ್ಗೆ ಪಾರ್ಟ್ಸ್ ನೋಡ್ತಾ ಹೋದ್ವಿ. ಫ್ಲವರ್ ಇಸ್ ಎ ರೀಪ್ರೊಡಕ್ಟಿವ್ ಸ್ಟ್ರಕ್ಚರ್ಸ್ ಆಫ್ ದಿ ಫೌಂಡ್ ಇನ್ ಪ್ಲಾಂಟ್ಸ್ ಈಸ್ ಬ್ರಾಕ್ಟ್ sepals and petals. Okay, then anther and filament called as an stamens, and stigma and ovary. Okay, stigma and ovary is called as an pistils, and inside the part is pistils and outside the part is called style. ಈ ರೀತಿ ಇರುವಂಥ ಒಂದು ಪಾರ್ಟ್ಸ್ ನೋಡ್ತಾ ಬಂದ್ರಿ. ovary was produced the ovary part is produced the ovals.